ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ ಕೂಡ ಜಾಮೀನು ಲೆಕ್ಕಾಚಾರ ಹಾಕ್ತಿದ್ದು ಶುಕ್ರವಾರದ ವಿಚಾರಣೆಯನ್ನ ಎದುರು ನೋಡ್ತಿದ್ದಾರೆ. ಏನಿಲ್ಲ ಹೇಳಕ್ಕೇನಿಲ್ಲ ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ ನಾನು ಗೊತ್ತಿಲ್ಲ ಏನನ್ನೇ ಕೇಳಲಿ, ಯಾವ ಪ್ರಶ್ನೆಯನ್ನೇ ಮುಂದಿಡ್ಲಿ, ಮೂವರದ್ದು ಒಂದೇ ಉತ್ತರ. ಜೈಲಿನಿಂದ ಹೊರಬಂದು ಗೊತ್ತಿಲ್ಲ ಅಂತ ಗೋಣು ಆಡಿಸ್ತಾ ಇರೋ ಇವರು ದರ್ಶನ್ ಗ್ಯಾಂಗ್ ನ ಸದಸ್ಯರು. ದರ್ಶನ್ ಗ್ಯಾಂಗ್ ನ ಮೂವರು ಆರೋಪಿಗಳು ರಿಲೀಸ್. ಜಾಮೀನು ಸಿಕ್ಕ 10 ದಿನದ ಬಳಿಕ ಬಿಡುಗಡೆ ಭಾಗ್ಯ. ಹೌದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 17 ಆರೋಪಿಗಳು ಜೈಲು ಪಾಲಾಗಿದ್ರು. ಈ ಪೈಕಿ ಪೊಲೀಸರಿಗೆ ಶರಣಾಗತಿಯಾಗಿದ್ದ 15ನೇ ಆರೋಪಿ ಕಾರ್ತಿಕ್, 16ನೇ ಆರೋಪಿ ಕೇಶವಮೂರ್ತಿ, 17ನೇ ಆರೋಪಿ ನಿಖಿಲ್ಗೆ ಕೋರ್ಟ್ ಬೇಲ್ ನೀಡಿತ್ತು. 2 ಲಕ್ಷ ರೂಪಾಯಿ ಬಾಂಡ್, ತಲಾ 2 ಶ್ಯೂರಿಟಿ ನೀಡುವಂತೆ ಸೂಚಿಸಿತ್ತು. ಆದರೆ ಶ್ಯೂರಿಟಿ ಸಮಸ್ಯೆಯಿಂದಾಗಿ ರಿಲೀಸ್ ಆಗದೆ 10 ದಿನದಿಂದಲೂ ಮೂವರು ತುಮಕೂರು ಜೈಲಿನಲ್ಲೇ ಇದ್ರು. ಆದ್ರಿವತ್ತು ಜಾಮೀನು ಪ್ರಕ್ರಿಯೆ ಮುಗಿದಿದ್ದು ಮೂವರು ಜೈಲಿನಿಂದ ಹೊರಬಂದ್ರು. ಯಾವುದಕ್ಕೂ ಉತ್ತರಿಸದೆ ಜಾರಿಕೊಂಡ್ರು. ಸರ್, ನಮ್ಗೆ ಶ್ಯೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶ್ಯೂರಿಟಿ ಸಿಕ್ತು, ಈಗ ನಾವು ಕಟ್ಕೊಂಡು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ. ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ನಮಗೂ ಇದಕ್ಕೂ ಏನು ಗೊತ್ತಿಲ್ಲ. ಯಾವುದು ಕೊಟ್ಟಿಲ್ಲ, ನಮ್ಗೆ ಯಾವುದು ಕೊಟ್ಟಿಲ್ಲ. ಏನೂ ಆಗಿಲ್ಲ, ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಇತ್ತ ಮೂವರು ಹೊರಬರ್ತಾ ಇದ್ದ ಹಾಗೆ ಅತ್ತ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಜಾಮೀನು ನಿರೀಕ್ಷೆ ಗರಿಗೆದರಿದೆ. ಶುಕ್ರವಾರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು ರಿಲೀಫ್ ಸಿಗೋ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ. ಇವತ್ತು ಪತ್ನಿಗೆ ಜೈಲಿನಿಂದ ಕರೆ ಮಾಡಿದ್ದ ದರ್ಶನ್ ಜಾಮೀನಿನ ವಿಷಯದ ಮಾಹಿತಿ ಪಡೆದ್ರು. ಪತ್ನಿ ವಿಜಯಲಕ್ಷ್ಮಿ ಜಾಮೀನಿನ ಭರವಸೆ ಕೊಡ್ತಾ ಇದ್ದ ಹಾಗೆ ಚೂರು ನೆಮ್ಮದಿಯಾದ್ರು. ಸದ್ಯ ರಿಲ್ಯಾಕ್ಸ್ ಮೋಡ್ ನಲ್ಲಿರುವಂತ ದರ್ಶನ್ ಜೈಲು ಸಿಬ್ಬಂದಿ ಜೊತೆ ನಗುಮೊಗದಲ್ಲೇ ಮಾತನಾಡ್ತಾ ಇದ್ದು ಬ್ಯಾರಕ್ನಲ್ಲೇ ಪುಸ್ತಕ ಓದ್ತಿದಾರಂತೆ. ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ ಜೊತೆ ಮಹೇಶ್, TV9 ತುಮಕೂರು.